ಮೇಜರ್ ಬಂದ್ಬಿಟ್ಟು ಮುಯ್ ಥಾಯ್ ವಾಸ್ ಪಾರ್ಟ್ ಆಫ್ ಇಂಡಿಯನ್ ಕಲ್ಚರ್ ಥೌಸಂಡ್ಸ್ ಆಫ್ ಇಯರ್ಸ್. ಮಕ್ಕಳೆಲ್ಲ ಫೈಟಿಗೆ ಇಳಿತಾರ ಅಲ್ಲಿ? ಮಕ್ಕಳೇ ಸ್ಟಾರ್ಟ್ ಮಾಡೋದು ಥೈಲ್ಯಾಂಡಲ್ಲಿ. ವೆನ್ ಯು ರಿಯಲೈಸ್ ದಿಸ್ ಇಸ್ ನಾಟ್ ಫಾರ್ ಮೀ, ಆ ಥರ ಡಿಸಿಷನ್ಸ್ ಎಲ್ಲ ತೊಗೊಂಡಾಗ ಮುಂದೆ ಲೈಫಲ್ಲಿ ಏನು ಕಾಣಿಸ್ತಿತ್ತು ಸೂರ್ಯ? ಏನಪ್ಪ ಇಷ್ಟೇನಾ ನಮ್ಮ ಜೀವನ ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ಲ, ಅದು ಮುಚ್ಚಲೇಬೇಕಾಗತ್ತೆ. ಅಲ್ಲೇ ಎಷ್ಟೊಂದು ಜನರು ಡ್ರೀಮ್ಸ್ ಎಲ್ಲ ಮುಚ್ಚಾಕ್ಬಿಡೋದು. ಒಂದು ಪ್ರಾಬ್ಲಮ್ ಇರೋದು ಏನಕ್ಕೆ ಎಷ್ಟೊಂದು ಆ್ಯಥ್ಲೀಟ್ಸ್ಗಾಗಲಿ ಎಷ್ಟು ಜನರಿಗೆ ಸಪೋರ್ಟ್ ಸಿಗ್ತಾಯಿಲ್ಲ ಅಂದರೆ ನಮ್ಮ ಜನರಲ್ಲಿ ಯೂನಿಟಿ ಇಲ್ಲ. ಆ್ಯಸ್ ಅನ್ ಇಂಡಿಯನ್ ಫೈಟರ್ ನಿಮ್ಮ ಆ ಇನಿಷಿಯಲ್ ದಿನಗಳು ಹೆಂಗಿತ್ತು? ನಿಮ್ಗಲ್ಲಿ ಏನೇನು ಕಾಣಿಸ್ತಾ ಇತ್ತು? ಗವರ್ಮೆಂಟ್ ಸಪೋರ್ಟ್ ಇಲ್ಲ, ಇಲ್ಲಾಂದರೆ ನಮ್ಗೆ ಯಾವುದೇ ಥರ ಕಂಟ್ರಿಯಿಂದ ಸಪೋರ್ಟ್ ಇಲ್ಲ. ಬಟ್ ಐ ಆಮ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ಸ್ಪೋರ್ಟ್ ಅಂತ ಬಂದಾಗ ಅಥವಾ ನಿಮ್ಮ ಇಡೀ ಕರಿಯರಲ್ಲಿ ಹೂಸ್ ಯರ್ ಮ್ಯಾನ್ ಫ್ರೈಡೆ? ಅಪ್ಪ ಅಮ್ಮನೇ ಅಂದರೆ ಏನೇ ಇದ್ರೂ ಪಾಪ ಅವರೇ ಸಪೋರ್ಟ್ ಮಾಡಿ. ಇನ್ಯಾರು ಮನೆಯವ್ರು ಬಿಟ್ಟು ಇನ್ಯಾರೂ ಬರಲ್ಲ. ಗುಂಡಿಗೆ ಚೆನ್ನಾಗಿರುತ್ತೆ, ಸುಮ್ಮನೆ ಕೇಳಕ್ಕೆ ಗುಂಡಿಗೆ ಮೀಟ್ರು ಅಂತಲ್ಲ. ಬಟ್ ಟೆಲ್ ಅಸ್ ವಾಟ್ ರಿಯಲಿ ಹ್ಯಾಪನ್ಸ್. ಟೋಟಲ್ ಬಂದ್ಬಿಟ್ಟು ಇದು 22 ಸ್ಟಿಚ್ಚು. ಇದು 22 ಸ್ಟಿಚ್ ಬಿತ್ತು ಇಲ್ಲಿಂದ ಇಲ್ಲಿ. ಇದು ಮೊನ್ನೆ ರೀಸೆಂಟ್ ಇನ್ನೊಂದು ಬರೋಕ್ಕಿಂತ ಮುಂಚೆ ಆಡಿದ್ದು 8 ಸ್ಟಿಚ್ ಇಲ್ಲಿ. ಅಯ್ಯೋಯ್ಯೋ. ಆಮೇಲೆ ಇದು 13 ಸ್ಟಿಚ್. ಹೊಡೆಯೋದು ಬಿಡಿಯೋದೆಲ್ಲ ಇರುತ್ತಲ್ಲ, ನಿಮಗೆಲ್ಲ ಕಾಂಟ್ರಾಕ್ಟ್ಸ್ ಎಲ್ಲ ಇರುತ್ತಾ? ನಿಮ್ಗೆ ಏನೇ ಆದರೂ ನಾವು ಜವಾಬ್ದಾರರಲ್ಲ. ಸಾಯ್ತೀನೋ ಬದುಕ್ತೀನೋ ಆಡೋದು ನನ್ನ ಕೆಲಸ, ಅದು ನಾನು ಮಾಡ್ತೀನಿ. ಇನ್ನು ಮಿಕ್ಕಿದ್ದಲ್ಲ ದೇವ್ರ ಕೈಯಲ್ಲಿ ಅಷ್ಟೇ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಇಟ್ಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಸೂರ್ಯ ಸಾಗರ್ ಅವರು. ತುಂಬ ಸೂಕ್ಷ್ಮವಾಗಿ ಸೆಕೆಂಡ್ ನೇಮನ್ನು ಫೋಕಸ್ ಮಾಡೋರಿಗೆ ಸಾಗರ್, ಅರುಣ್ ಸಾಗರ್ ಅವ್ರ ಮಗನ ಅಂತ ಅದು ಒಂದು ಕನೆಕ್ಷನ್. ಆದರೆ ಸ್ವಂತ ಪ್ರಯತ್ನದಿಂದ ಆಗಿರೋ ಬಿಗರ್ ಕನೆಕ್ಷನ್ ಇಸ್ ದ್ಯಾಟ್ ಈಸ್ ಅ ಮುಯ್ ಥಾಯ್ ಫೈಟರ್. 6 ವರ್ಷದಿಂದ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಾ ಸಾಕಷ್ಟು ಲಾರೆಲ್ಸನ್ನು ಅವ್ರ ಮುಡಿಗೆ ಏರಿಸ್ಕೊಂಡಿರೋದು. ಮೆನಿ ಮೆಡಲ್ಸ್, ಗೋಲ್ಡ್, ಸಿಲ್ವರ್, ಬ್ರಾನ್ಸ್. ಎಸ್ಪೆಷಲಿ ಬೀಂಗ್ ಅ ಫೈಟರ್, ನಿಮ್ಮ ಸ್ಪಿರಿಟ್ಟು ಆ್ಯಂಡ್ ನಿಮ್ಮ ಥಿಂಕಿಂಗ್ ಇದೆಲ್ಲವನ್ನು ನೋಡೋ ಕುತೂಹಲದಿಂದ ಹಿಯರ್ಸ್ ಮೀ ವೆಲ್ಕಮಿಂಗ್ ಯು ಆನ್ ಜಸ್ಟ್ ಕ್ಯೂರಿಯಸ್. ಸೂರ್ಯ ಅವರೇ, ವೆಲ್ಕಮ್. ಹೇಗಿದ್ದೀರಾ? ಥ್ಯಾಂಕ್ ಯು, ನಮಸ್ತೆ, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಡೂಯಿಂಗ್ ಗ್ರೇಟ್, ಚೆನ್ನಾಗಿದ್ದೀನಿ, ಸೂಪರಾಗಿ ನಡೀತಾ ಇದೆ ಎಲ್ಲ. ಮೊನ್ನೆ ಅಷ್ಟೇ ಬಂದೆ ಥೈಲ್ಯಾಂಡಿಂದ. ಸೊ ಒಂದು ಸ್ಮಾಲ್ ಬ್ರೇಕ್, 1 ವರ್ಷ ಫೈಟಿಂಗ್ ಆದಮೇಲಿಂದ. ಸೊ ಇವಾಗ ಸೆಮಿನಾರ್ ಮಾಡೋಣ ಅಂತೀನಿ. ಒಂದು ಸ್ವಲ್ಪ ಮುಯ್ ಥಾಯ್ ಬಗ್ಗೆ ತಿಳುವಳಿಕೆ ಒಂದು ಸ್ವಲ್ಪ ಜಾಸ್ತಿ ಹೋಗಲಿ ಥ್ರೂಔಟ್ ದ ಕಂಟ್ರಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಫ್ರಮ್ ಬ್ಯಾಂಗ್ಳೂರ್. ಓಹ್ ನೈಸ್. ಅದು ಸಲುವಾಗಿ ಇಲ್ಲಿ ಬಂದಿದ್ದೀರಾ? ಎಸ್, ಅದಕ್ಕೆ ಅಂತಲ್ಲ, ಜಸ್ಟ್ ಒಂದು ಸ್ಮಾಲ್ ಬ್ರೇಕ್. ಅಪ್ಪ ಅಮ್ಮ ಇಲ್ಲಿ 1 ವರ್ಷ ಫಸ್ಟ್ ಟೈಮ್ ಔಟ್ ಆಫ್ ಬ್ಯಾಂಗ್ಳೂರ್ 1 ವರ್ಷ ಇದ್ದಿದ್ದು. ಸೊ ಈ ಸತಿ ಕಂಪ್ಲೀಟಾಗಿ ಅದರಲ್ಲೇ ನಾನು ಫುಲ್ ಫೋಕಸ್ ಮಾಡ್ಕೊಂಡು ಫೈಟ್ ಮಾಡಬೇಕು ಅಂತ ಎವ್ರಿ ಮಂತ್ ಫೈಟ್ ಮಾಡಿದೆ ಥೈಲ್ಯಾಂಡಲ್ಲಿ ಈ ಸತಿ. ಸೊ 1 ಮಿಷನ್ ಹೆಸ್ ಬಿನ್ ಅಕಾಂಪ್ಲಿಷ್ಡ್. ನೆಕ್ಸ್ಟ್ ಇವಾಗ ಅಲ್ಲೇ ಇನ್ನೊಂದು ಸ್ವಲ್ಪ ಕಾಲ ಕಳೆದು ಇನ್ನೊಂದು ಸ್ವಲ್ಪ ದೊಡ್ಡ ಫೈಟ್ ಆಡಬೇಕು ಅಂತ ನಾನು ನೆಕ್ಸ್ಟ್. ಆ್ಯಸ್ ಅ ಸ್ಪೋರ್ಟ್ಸ್ ಪರ್ಸ್ನಾಲಿಟಿ, ಆ್ಯಸ್ ಅನ್ ಅಥ್ಲೀಟ್, ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಲೈಫನ್ನು ಹೇಗೆ ನೋಡ್ತೀರಾ? ನಿಮ್ಮ ಡೈಲಿ ರೂಟೀನ್ ಏನು? ನಾವು ಒಂದು ದಿವಸದಲ್ಲಿ 2 ಸತಿ ಟ್ರೈನಿಂಗ್ ಮಾಡಲೇಬೇಕು. ಬೆಳಗ್ಗೆ ಒಂದು ಹೊತ್ತು, ಸಂಜೆ ಹೊತ್ತು. ಆ್ಯಂಡ್ ವಾರದಲ್ಲಿ 12 ಸತಿ ನಾವು ಟ್ರೈನಿಂಗ್ ಇರುತ್ತೆ. ಸೊ ಬೇಸಿಕ್ಲಿ 6 ಟೈಮ್ಸ್ ಅ ವೀಕ್. ಆ್ಯಂಡ್ ಮಧ್ಯದಲ್ಲೆಲ್ಲ ಮೈಕೈ ನೋವು, ತುಂಬ ಬಾಡಿಗೂ ಸ್ಟ್ರೆಸ್ ಆಯಿತು ಅಂದರೆ ಒಂದು 1 ಸೆಷನ್ನು 2 ಸೆಷನ್ ರಜಾ ತೊಗೋತೀವಿ. ಬಟ್ ಅದನ್ನೇ ನಾವು ತೊಗೋತಾನೆ ಇರೋಕ್ಕಾಗಲ್ಲ, ಯಾಕಂದರೆ ನಮಗೆ ತಿಂಗಳಿಗೆ 1 ಫೈಟ್ ಇರುತ್ತೆ. 3 ವಾರ ಅಂತ ಇಟ್ಕೊಳ್ಳೋಣ. ಸೊ ಎವ್ರಿ 3 ವಾರಕ್ಕೆ ನಾವು ಫೈಟ್ ಆಡಬೇಕಾಗತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ಟ್ರೈನಿಂಗ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ವೆಯ್ಟ್ ಟ್ರೈನಿಂಗ್ ಇರುತ್ತೆ, ಅದನ್ನ ಆಲ್ಟರ್ನೇಟ್ ಡೇಸ್ ಮಾಡ್ಕೋತಾ ಇರ್ತೀನಿ. ಬಟ್ ನಮ್ಮ ಮೇಜರ್ ರೊಟೀನ್ ಬಂದ್ಬಿಟ್ಟು ಲೆಟ್ಸ್ ಸೇ ರನ್ನಿಂಗ್. ಬೆಳಗ್ಗೆ ನಮ್ಮ ಫಸ್ಟ್ ಥಿಂಗ್ ಅಂದಾಗ ರನ್ನಿಂಗ್ ಮುಗಿಯುತ್ತೆ. ರನ್ನಿಂಗ್ ಆದಮೇಲೆ ನಾವು ವಾಪಸ್ ಬಂದು ಶ್ಯಾಡೋ ಬಾಕ್ಸಿಂಗ್ ಮಾಡ್ತೀವಿ. ಸೊ ನಾವು ಏನು ಹೊಡಿದೆ ಮಿರರಲ್ಲಿ ನೋಡಿಕೊಂಡು ನಾವು ಶ್ಯಾಡೋ ಬಾಕ್ಸಿಂಗ್ ಮಾಡೋಕ್ಕೆ ಟೆಕ್ನಿಕ್ಸ್ನ, ಓಕೆ ಡಿಫೆನ್ಸಿಂಗ್ ಮಾಡೋದು ಏನು ಬರ್ತದೆ ಅದನ್ನು ಒಂದು ಏನಂತಾರೆ ಮಸಲ್ ಮೆಮೊರಿ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಶ್ಯಾಡೋ ಬಾಕ್ಸಿಂಗ್. ಕರೆಕ್ಟ್. ಅಲ್ಲಿಂದ ನೆಕ್ಸ್ಟು ನಮಗೆ ಪ್ಯಾಡ್ ವರ್ಕ್ ಇರುತ್ತೆ. ಸೊ ಒಂದು ಟ್ರೈನರ್ ಹೇಳ್ತಾರೆ, ನಮ್ಮ ಜಿಮ್ ಬಾಸ್ ಇರ್ತಾರೆ, ಅವ್ರ ಮೇಜರ್ ಏನಂದರೆ ಕೂತ್ಕೋತಾರೆ ಚೇರ್ ಮೇಲೆ, ಯಾರ ಹತ್ರ ಹೋಗ್ಬೇಕು, ಓಕೆ ಇವತ್ತು ಇವಂದು ಈ ಥರ ಟ್ರೈನಿಂಗು. ಸೊ ಅವರೇ ರೆಗ್ಯುಲೇಟ್ ಮಾಡೋದು. ಸೊ ಯಾರು ಏನು ಅಂತ. ಸೊ ಆ ಥರ ಅವ್ರು ಪ್ಯಾಡ್ ವರ್ಕ್ ಬಿಡ್ತಾರೆ. 5 ರೌಂಡ್ ಇರುತ್ತೆ, 3 ನಿಮಿಷ 5 ರೌಂಡು, 1 ನಿಮಿಷ ಬ್ರೇಕ್ ಇರುತ್ತೆ ನಮಗೆ. ಫೈಟಲ್ಲಿ 3 ರೌಂಡ್ 3 ನಿಮಿಷ ಆಡ್ಬೇಕು ನಾವು. ಸೊ ಆ 3 ರೌಂಡ್ 3 ನಿಮಿಷ ಇಂಟೆನ್ಸ್ ಆಗಿದ್ದಾಗ ನಮಗೆ ಅಲ್ಲಿ ಬ್ರೇಕ್ ಸಿಗಲ್ಲ ಮಧ್ಯದಲ್ಲಿ ಅಂದರೆ ಫೈಟ್ ನಡೀತಾ ಇರ್ಬೇಕಾದ್ರೆ ನಮ್ಗೆ ಬ್ರೇಕ್ ಸಿಗಲ್ಲ. ಯಾಕಂದರೆ ನಾವು ಫುಲ್ ಫೋಕಸ್ ಅವ್ನು ಹೊಡಿಯೋದನ್ನು ನಾವು ಹೊಡಿಯೋದು ಅದ್ರ ಮೇಲೆ ಫೋಕಸ್ ಇರುತ್ತೆ. ಸೊ ಆ ಥರ ರೆಪ್ಲಿಕೇಟ್ ಮಾಡೋಕ್ಕೆ ನಾವು ಪ್ಯಾಡ್ ವರ್ಕ್ ಮಾಡ್ತೀವಿ.
ಸೊ ಇದು ಬೆಳಗ್ಗೆ ಹೊತ್ತು ಪ್ಯಾಡ್ ವರ್ಕ್ ಆಗುತ್ತೆ. ಪ್ಯಾಡ್ ವರ್ಕ್ ಆದಮೇಲೆ ಮತ್ತೆ ನಾವು ಬ್ಯಾಗ್ ವರ್ಕು ಇಲ್ಲ ನಾವೇನೋ ಟ್ರೈನಿಂಗ್ ಮಾಡಬೇಕು ಅಂತಿದ್ರೆ ಬ್ಯಾಗ್ ವರ್ಕ್ ಮಾಡ್ತೀವಿ, ಕಾಂಬಿನೇಷನ್ಸು ಅದೆಲ್ಲ. ಅದಾದಮೇಲೆ ನಾವು ಬಾಡಿ ವೆಯ್ಟ್ ಟ್ರೈನಿಂಗ್. ನಮ್ಮ ಬಾಡಿ ವೆಯ್ಟ್ ಲೆಟ್ಸ್ ಸೇ ಪುಷಪ್ಸ್, ಪುಲ್-ಅಪ್ಸ್, ಪ್ಲಯೋಮೆಟ್ರಿಕ್ಸ್, ಪ್ಲಯೋಮೆಟ್ರಿಕ್ಸ್, ಐಸೋಮೆಟ್ರಿಕ್ಸ್ ಅಂತ. ಐಸೋಮೆಟ್ರಿಕ್ಸ್, ಎಸ್. ಸೊ ಪುಷಪ್ಸ್, ಪುಲ್-ಅಪ್ಸು, ಮತ್ತು ಇದೆಲ್ಲ ಸಣ್ಣ ಸಣ್ಣದು ಇರ್ಬೋದು. ಪ್ರಿಸನ್ ವರ್ಕೌಟ್ ಅಂತ ಕರೀತಾರೆ. ನಿಮ್ಮ ಬಾಡಿ ವೆಯ್ಟಲ್ಲೇ ಇದು ಮಾಡಿ, ಯಾಕಂದರೆ ಪ್ರಿಸನಲ್ಲೆಲ್ಲ ನಿಮಗೆ ವೆಯ್ಟ್ಸ್ ಇರಲ್ಲ. ಸೊ ನಿಮ್ಮ ಬಾಡಿ ವೆಯ್ಟಲ್ಲೇ ಎಕ್ಸಸೈಸ್ ಮಾಡೋದು. ಸೊ ಆ ರೆಪ್ಯುಟೇಷನ್ನು ಬೇರೆ ಥರನೇ ನಿಮಗೆ ಮಸಲ್ಗೆ ಒಂದು ಸ್ಟ್ರೆಂತ್ ಕೊಡುತ್ತೆ. ಕರೆಕ್ಟ್. ಸೊ ಇದಾದಮೇಲೆ ನಾವು ಆ್ಯಬ್ಸ್ ವರ್ಕೌಟ್, ಕೋರನ್ನ ಕೋರ್ ಒಂದು ಸ್ವಲ್ಪ ಸ್ಟ್ರೆಂತ್ ಮಾಡ್ಕೊಳ್ಳೋಕ್ಕೆ, ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ನಾವು ಟ್ರೈನಿಂಗ್ ಮಾಡಿ ಅವತ್ತಿನ ಬೆಳಗಿನ ಸೆಷನ್ ಮುಗಿಸ್ತೀವಿ. ಯಾಕಂದರೆ ಪಾವರ್ಟಿ ಆ ಥರ ಇದೆ ನಿಮಗೆ ಈ ಬ್ಯಾಂಕಾಕ್ ರೀಜನಲ್ಲಿ ಒಂದು ಸ್ವಲ್ಪ ಇದಿದೆ. ಬಟ್ ಲೋಕಲ್ ಥಾಯ್ ಫೈಟರ್ಸ್ಗೆಲ್ಲ ವೆರಿ ಡಿಫಿಕಲ್ಟ್, ತುಂಬ ಕಷ್ಟ ಇದೆ ಅಲ್ಲಿ. ಲೋಕಲ್ ಥಾಯ್ ಫೈಟರ್ಸ್ಗೆಲ್ಲ ಬೆಳೆಯೋಕ್ಕೆ ತುಂಬ ಟಫ್ ಕಾಂಪಿಟೇಷನ್ ಅನ್ನೋದಕ್ಕಿಂತ ಅಲ್ಲಿ ರಫ್ ಆಗಿದೆ. ಅಲ್ಲಿ ಅವ್ರಿಗೆ ಕಾಸು ಬೇಕು, ಅವ್ರಿಗೆ ಫೈಟ್ ಮಾಡಿದ್ರೇ ಜಾಸ್ತಿ ಕಾಸು ಬೇಕು. ಇಲ್ಲಾಂದರೆ ಅವ್ರಿಗೆ ಒಂದು ತಿಂಗಳು ಕೆಲಸ ಮಾಡಬೇಕು ಅಂದರೆ ಒಂದು 5,000ನೋ 10,000 ಬಾತ್ ಬರುತ್ತೆ. ಈ ಫೈಟೆಲ್ಲ ಮಾಡಿ ಒಳ್ಳೊಳ್ಳೆ ಫೈಟ್ ಮಾಡೋ ಒಳ್ಳೆ ಹೆಸರು ಮಾಡಿದ್ರೆ ಅವ್ರಿಗೆ ಜಾಸ್ತಿ ಕಾಸು ಬರುತ್ತೆ. ಸೊ ಜಿಮ್ ಅವ್ರು ಅದನ್ನು ನೋಡ್ಕೋತಾರೆ. ಸೊ ಒಂದು ಜಿಮ್ ಡೆಸಿಗ್ನೇಟ್ ಆಗಿರ್ತಾರೆ. ಮತ್ತು ಇನ್ನೊಂದು ಏನು ಅಂದರೆ ಅಲ್ಲಿ ಫೈಟರ್ಸ್ ಎಲ್ಲ ದೊಡ್ಡ ದೊಡ್ಡ ಜಿಮ್ಸು ಅವ್ರನ್ನ ಬೈ ಮಾಡಿರ್ತಾರೆ ಫೈಟರ್ಸ್ನೇ. ಯಾಕಂದರೆ ಅವ್ರ ಅಂಡರಲ್ಲಿ ಫೈಟ್ ಮಾಡಿದಾಗ ಇವ್ರ ಟೀಮು ಇವ್ರ ಜಿಮ್ಮಿಂದ ಫೈಟ್ ಮಾಡ್ತಾರೆ. ಇವ್ರ ಗರಡಿನಲ್ಲಿರೋದು ಥರ ಜಿಮ್ ಸರ್ ಗರಡಿ, ಅವ್ರು ಇವ್ರಿಗೆ ಸ್ಪಾನ್ಸರ್ ಮಾಡ್ತಾರೆ. ಆ ಜಿಮ್ಮನ್ನು ಇವರೆಲ್ಲ ಕಡೆ ಹೋಗಿ ರೆಪ್ರೆಸೆಂಟ್ ಮಾಡಬೇಕು. ಅಂದರೆ ಈ ಜಿಮ್ ಅವ್ರು ಇವಾಗ ನಾನೇ ಬಾಸ್ ಅಂದರೆ ನನ್ನ ಕೆಳಗಡೆ ನಾನು ಇವಾಗ ಒಂದಿಷ್ಟು ಆಯ್ತಪ್ಪ ಕಾಂಟ್ರಾಕ್ಟ್ ಬರೀ 5 ವರ್ಷ ನನ್ನ ಜೊತೆಗೆ ಇರ್ತಾ ಇದೆಯಾ, ಈ ಥರ ಒಳ್ಳೆ ಫೈಟ್ರ್ ಇವನು, ನನ್ನ ಅಂಡರಲ್ಲಿ 5 ವರ್ಷ ಅವನು ಫೈಟ್ ಮಾಡ್ತಾನೆ. ಸೊ ಆ ಥರದ್ದು ಅಲ್ಲಿ ಕಾಂಟ್ರಾಕ್ಟ್ ಥರ ಇರುತ್ತೆ. ಸೊ ಅಲ್ಲಿ ಡಿಫಿಕಲ್ಟ್ ಲೈಫ್, ಅಷ್ಟು ಈಸಿ ಇಲ್ಲ ಅಲ್ಲಿ. ಬಟ್ ವೆಸ್ಟ್ರನ್ ಇನ್ಫ್ಲುಯೆನ್ಸ್ ಅಂದರೆ ವೆಸ್ಟರ್ನ್ ಫೈಟರ್ಸ್ ಎಲ್ಲ ಬಂದಾಗ ಅವ್ರಿಗೆ ಬೇರೆ ಥರನೇ ಒಂದು ಇದಿದೆ, ಅಂದರೆ ರೆಜಿಮೆ ಇದೆ. ಅವ್ರು ಒಂದು ಆಲ್ರೆಡಿ ಟೀಮ್ ಇರುತ್ತೆ, ಅವ್ರು ಇಲ್ಲಿ ಬಂದು ಟ್ರೈನಿಂಗ್ ಮಾಡ್ತಾರೆ. ತುಂಬ ಕಡಿಮೆ ಏನಂತಾರೆ ಸ್ಟ್ರಗಲ್ಸು, ಅಂದರೆ ಫೈಟಿಂಗಲ್ಲಿ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ಬಟ್ ಅವ್ರಿಗೆ ಫೈನಾನ್ಷಿಯಲ್ ಆಗಿ ಅವ್ರಿಗೆ ಒಂದು ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದೆ. ಯಾಕಂದರೆ ಕರೆನ್ಸಿ ಡಿಫ್ರೆನ್ಸ್ ಇರುತ್ತೆ, ಸ್ಟ್ರಾಂಗರ್ ಕರೆನ್ಸಿ. ಸೊ ಅವ್ರಿಗೆ ಫೆಸಿಲಿಟೀಸ್ ಜಾಸ್ತಿ ಇದೆ, ಮತ್ತು ಅವರು ತೊಗೋಬೋದು ಫೆಸಿಲಿಟೀಸ್. ಸೊ ಬಟ್ ಥಾಯ್ ಫೈಟರ್ಸ್ಗೆಲ್ಲ ಅವರು ಎಷ್ಟೋ ಜನರು ಕರೆಕ್ಟಾಗಿ ಅವ್ರಿಗೆ ಸಪ್ಲಿಮೆಂಟ್ಸ್ ಇರಲ್ಲ, ನ್ಯೂಟ್ರಿಷನ್ ಎಲ್ಲ, ಇರೋದನ್ನು ತಿನ್ಕೊಂಡೆ ಅವ್ರು ಆ ಲೆವೆಲ್ಗೆ ಫೈಟ್ ಮಾಡಿ ಆಮೇಲೆ ಅವ್ರಿಗೆ ಅದೆಲ್ಲ ಸಿಗೋದು ಅಂದರೆ ವೆರಿ ಟಫ್. ಬಟ್ ದೇ ಸ್ಟಿಲ್ ರೀಚ್ ಇಟ್. ಅವ್ರ ಬ್ಲಡ್ಡಲ್ಲೇ ಇದೆ ಅದು ಫೈಟಿಂಗು. ಒಂದೊಂದು ಸಣ್ಣ ಮನೆ ಇವತ್ತವರೆಗೂ ನೀವು ಹೋಗಿ ಹೆಂಗೆ ಕ್ರಿಕೆಟ್ ನೋಡ್ತಿರೋ ಎಲ್ಲ ಯಾವ ಟಿ ವಿ ನೋಡಿದ್ರು ಫೈಟಿಂಗ್ ನಡೆಯುತ್ತಲ್ಲಿ, ಎಲ್ಲಿ ನೋಡಿದ್ರು ಫೈಟಿಂಗ್. ಒಬ್ಬ ಭಾರತೀಯನಾಗಿ, ಅದರಲ್ಲೂ ಅರುಣ್ ಸಾಗರ್ ಮಗ ಆಗಿ, ಅಂದರೆ ಆರ್ಟು, ಆ ಕಲ್ಚರು, ಸಿನಿಮಾ, ಈ ಎಲ್ಲ ಬ್ಯಾಕ್ಗ್ರೌಂಡು ಇಟ್ಕೊಂಡು ಯೂಶಲಿ ಒಂದಷ್ಟು ಅಸಂಪ್ಷನ್ಸ್ ವುಡ್ ಬಿ ಮೇ ಬಿ ಸಮ್ ಆ್ಯಕ್ಸಸ್ ಇಸ್ ಈಸಿ, ಸಿನಿಮಾ ಇದು ಅದೆಲ್ಲ ಅಂತ. ಸೊ ಹೌ ಡಿಡ್ ಯು ಈ ಕಡೆಗೆ ಉಲ್ಟಾ ಬಂದಿದ್ದು ಹೇಗೆ? ಸೊ ಫಸ್ಟ್ ಹೇಳಬೇಕು ಅಂದರೆ ಚಿಕ್ಕ ವಯಸ್ಸಲ್ಲಿ ನನಗೆ ಆ್ಯಕ್ಚುಲಿ ಫೈಟ್ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ನಾನು ಆ್ಯಕ್ಚುಲಿ ನ್ಯಾಚುರಲಿಸ್ಟ್ ಆಗಬೇಕು ಅಂತಿದ್ದೆ. ನನಗೆ ವರ್ಕಿಂಗ್ ವಿತ್ ಆ್ಯನಿಮಲ್ಸ್, ನಾನು ಸ್ಟೀವ್ ಇರ್ವಿನ್ ಆಸ್ಟ್ರೇಲಿಯಾ ತೀರೋದ್ರಲ್ಲ ಅವ್ರ ಪ್ರಾಣಿಗಳ ಜೊತೆ, ಅವನ ಥರ ಆಗಬೇಕು ಅಂತ. ಯಾಕಂದ್ರೆ ನಂಗೆ ಪ್ರಾಣಿಗಳು ಮತ್ತು ನೇಚರ್ ಸಖತ್ ಇಷ್ಟ ಚಿಕ್ಕ ವಯಸ್ಸಿಂದ. ನಾನು ಫಸ್ಟು ಡೈನೋಸಾರ್ ಫಾಸಲ್ ಹುಡುಕ್ಬೇಕು ಅಂತ ಇದ್ದಿದ್ದು. ನಾನು ಪ್ಲೇ ಗ್ರೌಂಡಲ್ಲೆಲ್ಲ ಹೋಗಿ ಕೂತ್ಕೊಂಡು ಸಿಮೆಂಟ್ ರೋಡಲ್ಲಿ ಮೂಳೆ ಸಿಗತ್ತೆ ಅಂತ ಏನೋ ಹಲ್ಲುಜ ಬ್ರಷ್ನೆಲ್ಲ ತೊಗೊಂಡೋಗಿ ಅದನ್ನೆಲ್ಲ ಹುಡ್ಕೋಕ್ಕೆಲ್ಲ ಟ್ರೈ ಮಾಡ್ತಾಯಿದ್ದೆ ಅವಾಗ. ಸೀರಿಯಸ್ ಎಸ್, ಅವಾಗ ಚಿಕ್ಕ ವಯಸ್ಸಲ್ಲಿದ್ದು. ಬಟ್ ಅಲ್ಲಿಂದ ನನಗೆ ಜಾಸ್ತಿ ಇಂಟ್ರೆಸ್ಟ್ ಬಂದಿದ್ದು ಆ್ಯನಿಮಲ್ಸ್ ಮೇಲೆ. ಸೊ ಅದಕ್ಕೆ ಮೇಜರ್ ಕಾರಣ ಅಪ್ಪ ಅಮ್ಮ. ಯಾಕಂದರೆ ಅವರು ಸಪೋರ್ಟಿವ್ ಆಗಿದ್ರು, ಓಪನ್ ಆಗಿದ್ರು ಅದ್ರ ಬಗ್ಗೆ, ಹೇರ್ಲಿಲ್ಲ ಎಸ್. ಬಟ್ ಒಂದು ಟೈಮಲ್ಲಿ ಅದೇ ಅಮ್ಮ ತುಂಬ ಇವತ್ತವರೆಗೂ ತುಂಬ ಹೆಲ್ಪ್ ಮಾಡಿಬಿಡು. ಅಪ್ಪ ಅಮ್ಮ ಇಬ್ಬರು ಸಖತ್ ಹೆಲ್ಪ್ ಮಾಡಿಬಿಟ್ಟಿದೆ. ಯಾಕಂದರೆ ನಾನು 13 ಸ್ಕೂಲ್ ಚೇಂಜ್ ಮಾಡಿದ್ದೀನಿ ನಾನು ಇವತ್ತವರೆಗೂ. ಸೊ ನನಗೆ ಎಜುಕೇಷನಲ್ಲಿ ನಾನು ಅಷ್ಟು ನನಗೆ ಸ್ಟ್ರಾಂಗ್ ಇರಲಿಲ್ಲ. ನಾನು ಸ್ಟ್ರಾಂಗ್ ಇರಲಿಲ್ಲ ಅನ್ನೋದಕ್ಕಿಂತ ನನಗೆ ಏನು ಇಂಟ್ರೆಸ್ಟಿಂಗ್ ಆಗಿತ್ತೋ ಅದು ನಂಗೆ ಸಿಗಲಿಲ್ಲ ಸ್ಕೂಲಲ್ಲಿ. ಜೊತೆಗೆ ನನಗೆ ಡಿಸ್ಲೆಕ್ಸಿಯಾ ಇದೆ, ಸ್ಲೋ ರೈಟಿಂಗು ಮತ್ತು ರೀಡಿಂಗ್ ಕಷ್ಟ ಇದೆ ಒಂದು ಸ್ವಲ್ಪ, ಮತ್ತು ಪಿಕಪ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಮತ್ತು ಐ ಥಿಂಕ್ ADHD, ಸೊ ಎಸ್ ಸಮಥಿಂಗ್ ಲೈಕ್ ದಟ್. ನನಗೆ ನಾನು ಫೋಕಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಇಟ್ ವಾಸ್ ನಾಟ್ ಇಂಟ್ರೆಸ್ಟಿಂಗ್ ಫಾರ್ ನಂಗೆ ಏನು ಇಂಟ್ರೆಸ್ಟ್ ಇರಲಿಲ್ಲ ಅವ್ರು ಹೇಳ್ಕೊಡ್ತಾ ಇದ್ದಿದ್ರಲ್ಲಿ. ಬಟ್ ನಂಗೆ ಒಂದೇ ಇಂಟ್ರೆಸ್ಟ್ ಇದ್ದು ಬಯಾಲಜಿ, ಈ ಪ್ಲಾಂಟ್ಸು, ಈ ಸೈಕಲ್ಲು, ಆ ಥರದ್ರ ಮೇಲೆ ಕಲಿಬೇಕು ಅಂತಿದ್ದಿದ್ದು. ಸೊ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಅಪ್ಪ ನನಗೆ ತುಂಬ ಮೂವಿಗಳು ತೋರಿಸೋರು ಮುಂಚೆ ನನಗಿಂತ ಅವರು ಹಾಕೋರು. ಈ ಜೆಟ್ಲಿ, ಜಾಕಿ ಚಾನ್, ಬ್ರೂಸ್ಲಿ, ವ್ಯಾನ್ ಡ್ಯಾಮ್, ಬ್ಲಡ್ ಸ್ಪೋರ್ಟು, ಎಂಟರ್ ದ ಡ್ರ್ಯಾಗನ್. ಸೊ ಈ ಮೂವಿಗಳೆಲ್ಲ ಹಾಕಿ ಒಂದು ಐಡಿಯಾ ಆಯಿತು, ನಾನು ಕುಂಗ್ ಫು ಎಲ್ಲ ಮಾಡೋದು ಸಕ್ಕತ್ತಾಗಿರುತ್ತೆ, ನಾನು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಯಾವತ್ತು ಕಲಿತೀನಿ ಅಂತ ಅಷ್ಟು ಕಲ್ತು ನಾನು ಫೈಟರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ.
ಸೊ ಈ ಟೈಮಲ್ಲಿ ನನಗೆ ಎಜುಕೇಷನ್ ಸ್ಕೂಲು ಅಲ್ಲಿ ಇಲ್ಲಿ ತೊಂದರೆ ಆಗ್ತಾಯಿತ್ತು. ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು. 4th ಸ್ಟ್ಯಾಂಡರ್ಡ್ 1 ವರ್ಷ ಹೋಗಲಿಲ್ಲ ಸ್ಕೂಲ್ಗೆ. ಹೋಮ್ ಸ್ಕೂಲಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆ ಟೈಮಲ್ಲಿ ಕವಿತಾ ಮ್ಯಾಮ್ ಅಂತ ಒಬ್ಬರಿದ್ದಾರೆ. ಸೊ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಅವರು ಅಲ್ಲಿ ನಂಗೆ ಹೇಳ್ಕೊಡ್ತಾಯಿದ್ರು. ಆಮೇಲೆ ಮತ್ತೆ ಇನ್ನೊಂದು ರೆಗ್ಯುಲರ್ ಸ್ಕೂಲ್ಗೆ ಹೋಗಲೇಬೇಕಾಗತ್ತೆ ಅಂತ ಹೇಳಿ ಹೋದ್ವಿ. ಸೊ ಈ ಥರ ಎಲ್ಲ ಏರುಪೇರು ಆಯಿತು ಲಾಸ್ಟಲ್ಲಿ. ಆ ಟೈಮಲ್ಲಿ ನನಗೆ ಈ ಏರುಪೇರಲ್ಲಿ ನಾನು ಹೆಂಗಿದ್ರು ಪ್ರಾಣಿ ಪ್ರಿಯ ಅಲ್ವಾ. ಸೊ ನಾನು ಬರೀ ಪ್ರಾಣಿಗಳ ಜೊತೆಗೆ ಆಟ ಆಡ್ಕೊಂಡಿರ್ತಿದ್ದೆ. ಹಾವು ಹಿಡಿಯೋದು, ಹಲ್ಲಿ ಹಿಡಿಯೋದು, ನನಗೆ ಈ ಹಾವು ಹಿಡಿಯೋದು ಅನ್ನೋದಕ್ಕಿಂತ ಇವಾಗ ಲೆಟ್ಸ್ ಸೇ 7 years ಬ್ಯಾಕಿಂದ ನನಗೆ ಅದ್ರ ಮೇಲೆ ಜಾಸ್ತಿ ನಾಲೆಡ್ಜ್ ಇದೆ ಹಾವುಗಳ ಮೇಲೆ. ಯಾಕಂದರೆ ವೆನಮಸ್ ಸ್ನೇಕ್ಸ್ ಅಂತ ಇರುತ್ತೆ, ನಾನ್ ವೆನಮಸ್ ಸ್ನೇಕ್ಸ್ ಅಂತ ಇರುತ್ತೆ. ಸೊ ಅವಾಗ ಗೊತ್ತಿದ್ದಂಗೆ ನಾನು ನಾನ್ ವೆನಮಸ್ ಸ್ನೇಕ್ಸ್ನ ಹ್ಯಾಂಡಲ್ ಮಾಡ್ತಿದ್ದೆ ಅವಾಗ 1-2-3 ಹಾವು. ಆ ಟೈಮಲ್ಲಿ ಏನಾಯಿತು, ನಾನು ಆಡ್ ಒನ್ ಔಟ್ ಸ್ಕೂಲಲ್ಲಿ ಮೋಸ್ಟ್ ಆಫ್ ದ ಟೈಮ್. ಯಾಕಂದರೆ ನಾನು ಯಾರ ಜೊತೆಗೂ ಜಾಸ್ತಿ ಏನೂ ಕನೆಕ್ಷನ್ ಆಗ್ತಾ ಇರಲಿಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆಗೆ. ಅವರೆಲ್ಲ ಏನೋ ಗೇಮು, ಏನೋ ಪೋಕೆಮಾನ್ ಇದಂತೆ. ನನಗೂ ಇಷ್ಟ ಆಯ್ತು ಪೋಕೆಮಾನ್ ಎಲ್ಲ, ಬಟ್ ಕನೆಕ್ಷನ್ ಆಗ್ತಾ ಇರಲಿಲ್ಲ. ಅವರೇ ಎಲ್ಲೋ ಇರ್ತಾಯಿದ್ರು, ನನ್ನ ಬುಲ್ಡೇನೆ ಎಲ್ಲೋ ಇರ್ತಾಯಿತ್ತು. ನಾನು ಏನೋ ಸ್ಕೂಲ್ ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಲಂಚ್ ಟೈಮಲ್ಲಿ ಅಲ್ಲಿ ಸ್ನೇಲ್ಗಳೆಲ್ಲ ಓಡಾಡ್ತಾಯಿತ್ತು ಸಣ್ಣದು. ಅದನ್ನೆಲ್ಲ ವಾಟರ್ ಬಾಟಲ್ಗೆ ಹಾಕ್ಕೊಂಡು ತೊಗೊಂಬಂದ್ಬಿಟ್ಟು ಕ್ಲಾಸಲ್ಲಿ ವಾಟರ್ ಬಾಟಲ್ ನೋಡ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಅದಕ್ಕೊಂದು ಕಂಪ್ಲೇಂಟ್ ಆಗಿತ್ತು. ನಿಮ್ಮ ಮಗ ಸ್ನೇಲೆಲ್ಲ ತೊಗೊಂಬಂದು ಇಲ್ಲಿ ಕ್ಲಾಸಲ್ಲೆಲ್ಲ ಡಿಸ್ಟರ್ಬ್ ಮಾಡ್ತಾ ಇನ್ನೆಲ್ಲರಿಗೂ ಈ ಹೂ ಅದಕ್ಕೆ ಒಂದು ದೊಡ್ಡ ಈ ಥರದ್ದೆಲ್ಲ ಆಗಿದೆ. ಬಟ್ ಮೇಜರ್ ಏನು ಅಂದರೆ ನನಗೆ ನನ್ನ ಸ್ಕೂಲ್ ಫ್ರೆಂಡ್ಸು ಮತ್ತು ಸೋಷಿಯಲಿ ನಾನು ಕನೆಕ್ಟೆಡ್ ಆಗಲಿಲ್ಲ ಜನರ ಜೊತೆಗೆ. ಎಲ್ಲರೂ ನನ್ನ ಅವಾಯ್ಡ್ ಮಾಡೋರು ಜಾಸ್ತಿ. ಅವಾಯ್ಡ್ ಅನ್ನೋದಕ್ಕೆ ಇವನೇನು ಬರೀ ಇಲ್ಲಿ ಹಿಡ್ಕೊಂಡು ಕೂತಿರ್ತಾನೆ, ಇವನೇನು ಮಾತಾಡ್ಸೋದು, ಯಾರು ಕರೆಕ್ಟಾಗಿ ಒಳ್ಳೆ ಇಂಟರಾಕ್ಷನ್ ಇರ್ತಾ ಇರಲಿಲ್ಲ. ಹಿಂಗೆಲ್ಲ ಆದಾಗ ಆ ವಯಸ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಇತ್ತಾ ಇದು ಏನು ಸರಿ ಹೋಗ್ತಿಲ್ಲ, ಇವೆಲ್ಲ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ತಾ ಇದ್ರಾ, ಅಥವಾ ಆ ಟೈಮಲ್ಲಿ ನಿಮ್ಮದು ಅಂತ ಒಂದು ಸೊಲೇಸ್ ಹುಡುಕ್ತೀವಲ್ಲ, ಏನಪ್ಪ ಹಿಂಗಾಗೋಯ್ತಲ್ಲ, ಅವಾಗ ಹೆಂಗೆ ಹೇಳ್ಕೊಳ್ತಾ ಇದ್ರಿ? ನಿಜ ಹೇಳಬೇಕು ಅಂದರೆ ನಂಗೆ ಬೇಜಾರಾಗ್ತಾಯಿತ್ತು. ಬಟ್ ನಾನು ಹೆಂಗಿರ್ತಾ ಇದ್ನೋ ಹಂಗೆ ನಾನೇನೋ ಚೇಂಜ್ ಮಾಡ್ಕೊಳಕ್ಕಾಗಿಲ್ಲ. ನನಗೆ ಬೇರೆ ಥರ ಆಡಬೇಕು, ಹಿಂಗೆ ಇರಬೇಕು, ಹಂಗೆ ಇರೋದು, ಫಾಲ್ಸ್ ಫೇಸ್ ತೋರ್ಸೋಕ್ಕೆ ನನಗೆ ಐಡಿಯಾನೂ ಇರಲಿಲ್ಲ. ನಂಗೆ ಗೊತ್ತಿರಲ್ಲ ಯಾರು ಮಾತಾಡ್ತಾರೋ ಅವ್ರ ಜೊತೆ ಮಾತಾಡ್ಕೊಂಡಿರ್ತೀನಿ. ಒನ್ಸ್ ಯು ರಿಯಲೈಸ್ಡ್ ದ ಕ್ವೆಶನ್ ಇಸ್, ನೀವು ಅದನ್ನು ಅವತ್ತಿನ ಕಾಲಕ್ಕೆ ಹಾಗೆ ನೋಡಿ ಬಿಟ್ರಿ. ದೆನ್ ಹೌ ಡಿಡ್ ಯು ಗೋ ವಿತ್ ದ ಫ್ಲೋ ಆ್ಯಂಡ್ ಅಲ್ಲಿಂದ ಮುಂದೆ ಅದು ಮುವತ್ ಹಾಯಿವರೆಗೂ ನಿಮ್ಮನ್ನು? ಮುವತ್ ಥಾಯ್ ನಾನು ಈ ಲಾಸ್ಟ್ NIOS ಎಕ್ಸಾಮ್ ನಾನು 10th ಆದಮೇಲೆ 10th ಟೈಮಲ್ಲೇ ನಾನು ಮುವತ್ ಥಾಯ್ ಸೇರ್ಕೊಂಡ್ಬಿಟ್ಟಿದ್ದೆ. ಸೊ ನಾನು ಫಸ್ಟ್ ಫೈಟ್ ಆಡಿದ್ದೆ 2015 ಜೂನಿಯರ್ಸ್ ನ್ಯಾಷನಲ್ಸ್ ಆಡಿದೆ ಕಂಠೀರವ ಸ್ಟೇಡಿಯಮಲ್ಲಿ. ಅಲ್ಲಿ ನಾನು ಅಪ್ಪ ಬೇರೆ ಚೀಫ್ ಗೆಸ್ಟ್ ಇದಕ್ಕೆ ಈವೆಂಟ್ಗೆ. ನಾನು ಅಲ್ಲಿ ಓವರ್ ಕಾನ್ಫಿಡೆಂಟ್ ಆಗಿ ಅವ್ನು ತಲೆ ಹಿಡ್ದು ಹಿಂಗೆ ಹೊಡಿತೀನಿ ಹಂಗೆ ಹೊಡಿತೀನಿ ಹಂಗೆ ಬಿಸಾಕ್ತೀನಿ ಅಂತ ಹೇಳಿ ಆವತ್ತು ಆ ರಿಂಗೇ ತೋರಿಸ್ಕೊಡ್ತು ಏನು ಫೈಟಿಂಗು ಅಂತ. ಸೋತೆ ಆ ಫೈಟು, ಡಿಸಿಷನಲ್ಲಿ ಹೋಯ್ತು. ಕುಡ್ದೊಂಥರ ಹೊಡೆದಾಣೆ ಸುಮ್ಮನೆ ಹೆಂಗೆಂಗೋ ಬೀಸಾಡ್ಕೊಂಡು ನಮ್ಗೆ ಚೆಸ್ಟ್ ಪ್ಯಾಡು ಹೆಡ್ ಪ್ಯಾಡು ಅದೆಲ್ಲ ಕೊಟ್ಬಿಟ್ಟಿದ್ರಲ್ಲಿ. ಸೊ ಬಟ್ ಆ ಫೈಟ್ ಸೋಲೇ ನನಗೆ ಇವತ್ತಿಲ್ಲಿಗೆ ತಂದಿರೋದು. ಅಲ್ಲೇ ಫಿಕ್ಸ್ ಆಗೋದೆ, ಏನಿದೆ ಇಷ್ಟೇ, ನಂಗೆ ಇದೇ ಇಷ್ಟ, ಹೊಡೆದಾಡೋಕ್ಕೇ ಇಷ್ಟ, ನನಗೆ ಇದೇ ಸರಿ ಅನ್ನಿಸ್ತು. ಯಾಕಂದರೆ ನೀವು ಅಷ್ಟೆಲ್ಲ ಟ್ರೈನಿಂಗ್ ಮಾಡಿ ಒಂದು ಫೈಟ್ ಆಡಬೇಕು ಅಂದರೆ ಆ ಫೈಟಿಗೆ ಫುಲ್ ಫೋಕಸ್ ಕೊಟ್ಟು ಹೆಂಗೆ ಏನು ಎತ್ತ ಎಲ್ಲ ನಿಮ್ಮ ಬಾಡಿ ಬಗ್ಗೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಓಕೆ ಈ ಥರ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಥರ ಅಲ್ಲ. ಅದು ಒಂದು ಸತಿ ಆ ಫೈಟ್ ಸೋತ ಮೇಲೆ ನಾನು ಅಲ್ಲೇ ಫಿಕ್ಸ್ ಆಗೋದು, ಇಲ್ಲ ನಾನು ಇದೇ ಮಾಡೋದು ನಾನು ಅಂತ. ಅಲ್ಲೇ ಆವಾಗಲೇ ಫಿಕ್ಸ್ ಆಗೋಗಿದ್ದೆ ನಾನು. 2015 ಆಗಸ್ಟು ಮೇ ಅಲ್ಲೇನೋ ಇರಬೇಕು. ಸೊ ಅದು ಆದಮೇಲೆ ನಾನು ಟ್ರೈನಿಂಗ್ ಜಾಸ್ತಿ ಹೋಗಿ ಸ್ಟಾರ್ಟ್ ಮಾಡಿದೆ. ಮೋಟಿವೇಶನ್ ನನಗಿರೋದು, ನಾನು ಒಂದು ಒಳ್ಳೆ ಫೈಟರ್ ಆಗಬೇಕು ಇಂಟರ್ನ್ಯಾಷನಲ್ ಇದರಲ್ಲಿ. ಆಲ್ರೆಡಿ ಇದ್ದೀನಿ, ಬಟ್ ಇನ್ನೂ ಒಂದು ಇಂಡಿಯಾಗೆ ಒಂದು ಪಾತ್ವೆ ಮಾಡಲೇಬೇಕು. ನಾನು ಒಂದು ಹಂತಕ್ಕವರೆಗೂ ಮಾಡಿಬಿಡ್ಬೋದು, ಇನ್ನು ಮಿಕ್ಕಿದವ್ರು ತೊಗೋಬೋದು. ಬಟ್ ನನ್ನ ಕೆಲಸ ಏನಿದೆ ಅದು ನಾನು ಮಾಡಬೇಕು, ದೇಶನ ರೆಪ್ರೆಸೆಂಟ್ ಮಾಡೋದು. ಯಾಕಂದರೆ ಇಂಡಿಯಾಯಿಂದ ವೆರಿ ಫ್ಯೂ ಫೈಟರ್ಸ್ ಫೈಟ್ ಮಾಡಿರೋದು, ಥೈಲ್ಯಾಂಡಲ್ಲಿ ಇಲ್ಲ, ತುಂಬ ಕಡಿಮೆ ಜನರು. ನಿಮ್ಮ ಜರ್ನಿ ಅರ್ಥ ಮಾಡ್ಕೊಂಡಾಗ ಇಂಡಿಯಾನ ನೀವೇ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಿಮ್ಮದೇ ದುಡ್ಡಿಂದ. ದೇಶಕ್ಕೆ ಹೆಸರು ಬರುತ್ತೆ, ನಿಮಗೂ ಇಂಡಿವಿಜುವಲಿ ನಿಮ್ಮ ಹಸುವು ಅದಕ್ಕೆ ನೀವು ಮಾಡ್ತಾ ಇದ್ದೀರಾ. ಬಟ್ ಎಲ್ಲದಕ್ಕೂ ಸಪೋರ್ಟ್ ಬೇಕಲ್ವ. ಈ ಥರ ಸ್ಪೋರ್ಟನ್ನು ಸಸ್ಟೈನ್ ಮಾಡೋದಕ್ಕೆ ಫಸ್ಟ್ ಅಲ್ಲಿಂದ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ. ಒಂದು ಅಥ್ಲೀಟಾಗಿ ಬೇಸಿಕ್ಸು, ನಿಮ್ಮ ಟೀಮ್ ಏನೇನಿರುತ್ತೆ, ಎಷ್ಟು ದುಡ್ಡು ಬೇಕು ಈ ಥರದ್ದು ಇದೆಲ್ಲ ನಿಲ್ಲಕ್ಕೆ? ನನಗೆ ಇವಾಗ ಸ್ಪಾನ್ಸರ್ಸ್ ಮನಿ ಅಂದರೆ ನಮಗೆ ನಾವು ಯಾವ ಆಸ್ಪೆಕ್ಟು, ಇವಾಗ ಆ್ಯಥ್ಲೀಟ್ಗೆ ಏನೇನು ಬೇಕಾಗುತ್ತೆ, ನಮಗೆ ಟ್ರೈನಿಂಗು, ಆಂಟರಾಜ್, ಫಾರ್ ಎಕ್ಸಾಂಪಲ್ ನ್ಯೂಟ್ರಿಷನಿಸ್ಟ್, ನಮಗೆ ನ್ಯೂಟ್ರಿಷನಿಸ್ಟ್ ಇರಬೇಕು, ನಮ್ಮ ಡಯಟ್ ಯಾವ ಥರ. ಯಾಕಂದರೆ ನಮ್ಮ ಔಟ್ಪುಟ್ ನಾವು ಏನು ತಿಂತೀವೋ ಅದೇ ಔಟ್ಪುಟ್ಟು. ನಾವು ತಿನ್ನೋದೇ ಸರಿ ಇಲ್ಲ, ನಾವು ಕೇಳ್ತಾ ಇರೋದೇ ಬೇರೆ ಅಂದರೆ ನಮಗೆ ಬರಲ್ಲ ಅದು. ಸೊ ನಾವು ಫುಡ್ ಕರೆಕ್ಟಾಗಿರಬೇಕು, ನಮ್ಮ ನ್ಯೂಟ್ರಿಷನ್ ಕರೆಕ್ಟಾಗಿರಬೇಕು ಒಂದು. ಎರಡನೇದು ನಮ್ಮ ಓವರ್ ಆಲ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್.
ನಮಗೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗು, ಮೊಬಿಲಿಟಿ, ಸ್ಟೆಬಿಲಿಟಿ, ಬಾಡಿ ಇಂಬ್ಯಾಲೆನ್ಸು, ನಮ್ಮ ಮಸಲ್ಸ್ ಯಾವ ಥರ ಕಾಂಪೋನ್ಸೇಟ್ ಮಾಡ್ತಾ ಇರತ್ತೆ ನಮಗೆ ಗೊತ್ತಿರಲ್ಲ ಇದು. ವೆನ್ ಯು ಟಾಕ್ ಅಬೌಟ್ ಸಪೋರ್ಟ್ ಫ್ರಮ್ ಗೌರ್ಮೆಂಟ್, ಇದಕ್ಕೆ ಝೀರೋ ಸಪೋರ್ಟ್. ಎಸ್, ಖಂಡಿತ. ಯಾಕಂದರೆ ಇದು ಐ ಹ್ಯಾವ್ ಆಲ್ರೆಡಿ ಅಪ್ರೋಚ್ಡ್ ಸೋ ಮೆನಿ ಪೀಪಲ್ ಇನ್ ದ ಗವರ್ಮೆಂಟ್. ಅದಕ್ಕೆ ಅಫ್ಕೋರ್ಸ್ ಯಾರೋ ಬೇರೆ ಮಾಡಿರೋ ತಪ್ಪಿಗೆ ಆ್ಯಥ್ಲೀಟ್ ಸಫರ್ ಮಾಡ್ತಾ ಇದ್ದಾರೆ. ಯಾರೋ ಏನೋ ಮೋಸ, ಲೆಟ್ಸೇ ಇವಾಗ ಇದೇ ಥರ ಮೊಯ್ತಾಯ್ ಅಸೋಸಿಯೇಷನಲ್ಲಿ ಗೌರ್ಮೆಂಟ್ ಒಲಿಂಪಿಕ್ ಬೋರ್ಡ್ ಹತ್ರ ಹೋಗಿ ಯಾವಾಗಲೂ 2007 ಏನೋ ಅಪ್ರೋಚ್ ಮಾಡಿ ಅಪ್ರೂವಲ್ ತೊಗೊಂಡು ಎವ್ರಿ ಇಯರ್ ರಿನ್ಯೂ ಮಾಡಬೇಕಾಗಿರೋ ಇದನ್ನು ಅವರು ಒಂದು ಲೋಗೋ ಅಂತಿರುತ್ತಲ್ಲ, ಆ ಲೋಗೋನ ಅವರು 12-13 ವರ್ಷ ಇಟ್ಕೊಂಡು ಯೂಸ್ ಮಾಡಿದ್ದಾರೆ. ಬಟ್ ರಿನ್ಯೂನೇ ಮಾಡಿಸಿಲ್ಲ ಸರ್ಟಿಫಿಕೇಟ್ ಮೇಲೆಲ್ಲ. ಸೊ ಈ ಥರ ಬ್ಲ್ಯಾಕ್ ಮಾರ್ಕ್ ಕೊಟ್ಟಾಗ ಆ್ಯಥ್ಲೀಟ್ಸಿಗೆ ಹೊಡಿತದೆ. ಇವಾಗ ಆ್ಯಥ್ಲೀಟ್ಸು ಏನೋ ಹೆಸರು ಮಾಡಿ ಬಿಡ್ತಾ ಇದ್ದಾರೆ ಅಂದಾಗ ಗೌರ್ಮೆಂಟು ಅವ್ರು ಯಾರೋ ಮಾಡಿದ್ದಕ್ಕೆ ನಿಮಗೆ ಹೊಡ್ತಪ್ಪ ನಾವೇನು ಮಾಡೋಕ್ಕಾಗತ್ತೆ ಅಂದರೆ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡೋದು? ಸಿ, ರಿಗಾರ್ಡ್ಲೆಸ್ ಆಫ್ ವಾಟ್, ನನ್ನ ಕೆಲಸ ಏನಿದೆ ನಾನು ಫೈಟ್ ಮಾಡೋದು, ಅದು ನನ್ನ ಕೆಲಸ, ರೆಪ್ರೆಸೆಂಟ್ ಮಾಡೋದು ಮಾಡ್ತೀನಿ. ಇವಾಗ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ, ಇಷ್ಟೆಲ್ಲ ಎವಿಡೆನ್ಸ್ ಇದೆ, ಇದನ್ನೆಲ್ಲ ತೊಗೊಂಡೋಗಿ ನಾವು ಅಪ್ರೂವಲ್ ಕೊಟ್ಟು ಇದು ಮಾಡಿದ್ರೂ ನಮಗೆ ಸಪೋರ್ಟ್ ಸಿಗಲ್ಲ. ಯಾಕಂದರೆ ಇಟ್ ಈಸ್ ನಾಟ್ ರೆಕಗ್ನೈಸ್ಡ್ ಸ್ಪೋರ್ಟ್. ನಮಗೆ ಆ ರೆಕಗ್ನಿಷನ್ನೇ ಇಲ್ಲ ಸ್ಪೋರ್ಟ್ಗೆ. ಅರ್ಥ ಆಗತ್ತೆ ನನಗೆ, ಯಾಕಂದರೆ ಆ ಟ್ರೆಂಡ್ ಸೆಟ್ಟರ್ ಬರಬೇಕು. ಸೊ ಅದು ನಮ್ಮಂಥವರೇ ಟ್ರೆಂಡ್ ಸೆಟ್ಟರ್ ಬರೋಕ್ಕಾಗೋದು. ಅಟ್ ದ ಕಾಸ್ಟ್ ಆಫ್ ನಿಮ್ಮ ಹಾರ್ಡ್ ವರ್ಕ್. Yes. ಯು ಹ್ಯಾವ್ ಟು ಗೋ ಥ್ರೂ ದಿಸ್. ಏನೂ ಮಾಡೋಕ್ಕಲ್ಲ, ಬೇರೆ ದಾರಿ ಇಲ್ಲ ಅನ್ನೋದು. ಎಸ್. ಅಂದರೆ ಈಗ ಒಂದು ಕಡೆ ರೋಡ್ ಹಾಕಿದರೆ ಹಾಕಿರೋ ರೋಡ್ ಮೇಲೆ ಇನ್ಯಾರೋ ಹೋಗ್ತಾರೆ. ಇವತ್ತು ಯಾರೋ ಎಲೆಕ್ಟ್ರಿಸಿಟಿ ಕಂಡುಹಿಡಿದ್ರು, ನಾವು ಇವತ್ತು ಮಾಡ್ತಾ ಇರೋದ್ರಿಂದ ಪೀಪಲ್ ಲೈಕ್ ಯು ಪ್ರಾಬ್ಲಿ ಇವತ್ತು ಅಲ್ಲೆಲ್ಲೂ ದಾರಿನೇ ಇಲ್ಲ, ಅಲ್ಲಿ ದಾರಿ ಮಾಡಿ ಇನ್ನೊಂದಷ್ಟು ಜನ್ರೇಷನ್ಗೆ ಇಂಡಿಯಾದಲ್ಲಿ ಇನ್ಸ್ಪೈರ್ ಮಾಡ್ತೀರಾ. ಎಸ್, ಖಂಡಿತ. ಇನ್ನೊಂದು ಏನು ಅಂದರೆ, ಈ ಏನೇನು ಡಿಫಿಕಲ್ಟೀಸ್ನ ನಾನು ಕಂಪ್ಲೇಂಟ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಈ ಡಿಫಿಕಲ್ಟೀಸು ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಟು ಪ್ರೂವ್ ಇಟ್ ರಾಂಗ್. ಮೈ ಥಿಂಗ್ ಈಸ್, ಆಚೆ ಕಡೆ ಯು ಆರ್ ಫೈರ್, ಒಳಗಡೆ ಯು ಆರ್ ಐಸ್. ಅಂದರೆ ಕೂಲ್ ಥಿಂಕಿಂಗ್, ಯು ನೋ ಹೌ ಟು ಲುಕ್ ಅಟ್ ಲೈಫ್, ಸ್ಪಿರಿಚುಲಿ ಯು ಆರ್ ಗ್ರೌಂಡೆಡ್. ಸೊ ಎಲ್ಲರಿಗೂ ಮ್ಯಾನ್ ಫ್ರೈಡೆ ಅಂತ ಇರ್ತಾರೆ. ಇವಾಗ ನನ್ನ ರೈಟ್ ಹ್ಯಾಂಡು, ನಮ್ಮ ಲೋಕಲ್ ಭಾಷೆನ ಹೇಳ್ಬೇಕಂದ್ರೆ ಇವ್ರ ರೈಟ್ ಹ್ಯಾಂಡು ಅವ್ರು ಗೊತ್ತಾ ಅಂತ. ಸೊ ನಿಮ್ಮ ರೈಟ್ ಹ್ಯಾಂಡ್ ಸ್ಪೋರ್ಟ್ ಅಂತ ಬಂದಾಗ, ಅಥವಾ ನಿಮ್ಮ ಇಡೀ ಕರಿಯರಲ್ಲಿ ಹೂಸ್ ಯರ್ ಮ್ಯಾನ್ ಫ್ರೈಡೆ? ನಿಮ್ಮ ಕಷ್ಟಕ್ಕೆ ಅಂತ ಯಾವಾಗಲೂ ಜೊತೆಗಿರೋರು, ಅಥವಾ ನಿಮ್ಗೆ ಏನೇ ಬೇಕಾದರೂ ನಿಮ್ಮ ರೈಟ್ ಹ್ಯಾಂಡ್ ಆಗಿರೋರು? ಅದೇ ಅಪ್ಪ ಅಮ್ಮನೇ. ಅಂದರೆ ಏನೇ ಇದ್ರೂ ಪಾಪ ಅವರೇ ಸಪೋರ್ಟ್ ಮಾಡಿ. ಇನ್ನು ಯಾರು ಮನೆಯವ್ರು ಬಿಟ್ಟು ಇನ್ಯಾರೂ ಬರಲ್ಲ. ಮನೆಯವ್ರು ಬಿಟ್ಟು ಇನ್ನು ಆ್ಯಕ್ಚುಲಿ ಯಾರೂ ಬರಲ್ಲ, ಎಲ್ಲರೂ ಸ್ಟ್ರೇಂಜರ್ಸೇ. ಹೆಲ್ಪ್ ಮಾಡೋರು ಆ ಥರ ನನ್ನ ಸ್ಪೋರ್ಟಲ್ಲಿ ಹೆಲ್ಪ್ ಮಾಡಿರೋದು ಅಂದರೆ ಐ ಕ್ಯಾನ್ ಟೆಲ್ ಗಾಡ್ ಫಾದರ್ ಅಂದರೆ ನನಗೆ ನಮ್ಮ ಸಿಟ್ಮೋನ್ ಚಾಯ್ ಜಿಮ್ಮು, ಆಮೇಲೆ ಕ್ರೂ ವಿಕ್ರಮ್ ನಾಗರಾಜ್ ಸರು, ಆಮೇಲೆ ಮೈಸೂರು ನಮ್ಮ AMS ಇದರಲ್ಲಿ ಟ್ರೈನ್ ಮಾಡಿದ್ದು ನನ್ನ ಮಾಸ್ಟರ್ಗಳು. ಸೊ ಶ್ರೀನಿವಾಸ್ ಮಾಸ್ಟರು, ಚಂದ್ರು ಸರು, ಆಮೇಲೆ ನಮಗೆ ಇದ್ದಾರೆ. ಅಂದರೆ ಮೇಜರ್ ಅಂದರೆ ಇವರು. ಸೊ ನನಗೆ ಸಿಟ್ಮೋನ್ ಚಾಯ್ ಜಿಮ್ ಅವರು ಇವತ್ತು ನನಗೆ ಏನೇನು ಮಾಡಿದ್ದೀನೋ, ಅವ್ರು ಏನೇನು ನನಗೆ ಅವಕಾಶ ಕೊಟ್ಟಿದ್ದಾರೋ ಅವರಿಂದನೇ ನಾನು ಈ ಹೆಸರು ಬಂದಿರೋದು. ಅದು ದೇವರೇ ಕೊಟ್ಟಿರೋ ಪ್ರಸಾದ ಅಂತಲೇ ಇಸ್ಕೋಬೇಕಷ್ಟೇ ನಾನು. ಯಾಕಂದರೆ ದೇವರು ಎಲ್ಲೆಲ್ಲೋ ಇದ್ದಾನೆ ಅಂತ ಹೇಳ್ತಾರೆ. ಇಂಡೈರೆಕ್ಟಾಗಿ ಜನರಲ್ಲೇ ಈವನ್ ಎಲ್ಲರಲ್ಲೂ ದೇವರಿರೋದು. ಗಾಡ್ ಕ್ಯಾನ್ ಕಮ್ ಇನ್ ಮೆನಿ ಫಾರ್ಮ್. ಸೊ ಇವಾಗ ಅವ್ರ ಕೈಲಿಂದನೇ ನನಗೆ ಇಷ್ಟೆಲ್ಲ ಬಂದಿರೋದು. ನಂದು ಏನೇನು ಅಚೀವ್ಮೆಂಟ್ ಇದೆ ಅವ್ರ ಜಿಮ್ಮಿಂದನೇ ನಂಗೆ ಆಗಿರೋದು. ಸೊ ಹಂಗೆ ನೋಡೋಕೆ ಹೋದರೆ ನನಗೆ ನಮ್ಮ ಸಿಟ್ಮೋನ್ ಚಾಯ್ ಜಿಮ್ PA ಬಿಗ್ ಬಾಸ್ ಕರಿತೀವಿ ಅವ್ರನ್ನ. ಅವ್ರು ಸೈಲೆಂಟ್ ಮನುಷ್ಯ, ಆದರೆ ಡೆಡ್ಲಿ ಪರ್ಸನ್ ಅವರು. ಹೌ ಡು ಯು ಹ್ಯಾಂಡಲ್ ಸ್ಟ್ರಗಲ್ಸ್ ಆಗಿರಲಿ, ಚಾಲೆಂಜಸ್ಗಳಾಗಿರಲಿ, ಒಬ್ಬೊಬ್ರಿಗೆ ಒಂದೊಂದು ಥರ. ಇಷ್ಟೊಂದು ಸಾರ್ಟೆಡ್ ಆಗಿದ್ರು ನೀವು ಯಾವಾಗಲೂ ಲೈಫಲ್ಲಿ, ಎಲ್ಲೋ ಒಂದು ಕಡೆ ಈಗ ನಮ್ಮ ಪ್ರಪಂಚದಲ್ಲೇ ಅಮಾವಾಸ್ಯೆ 15 ದಿನಕ್ಕೆ ಒಂದು ಸತಿ ಬರುತ್ತೆ ಅಂದರೆ, ಎಲ್ಲರೂ ಮನುಷ್ಯರ ಲೈಫಲ್ಲಿ ಕೆಲವು ಕತ್ಲೆಗಳಿರುತ್ತೆ, ಕ್ಲಾರಿಟಿ ಇರಲ್ಲ. ಆ ಟೈಮಲ್ಲಿ ನಿಮ್ಮ ಮೆಂಟಲ್ ಸ್ಟ್ರೆಂಗ್ತ್, ಕ್ಲಾರಿಟಿ ವೀಕ್ ಆಗಿದ್ದಾಗ ಹೌ ಡು ಯು ಪುಲ್ ಯುವರ್ ಸೆಲ್ಫ್ ಬ್ಯಾಕ್? ನೋ, ಆ್ಯಕ್ಚುಲಿ ಇವಾಗ ಅದೇ ಇರೋದು. ಇವಾಗ ನಾನು ಆಫ್ಟರ್ 8 years or 9 years 17 ಎಷ್ಟು ವರ್ಷ ಆಯಿತು? ನಾನು ಲಾಸ್ಟ್ ಎಕ್ಸಾಮ್ ಬರ್ದಿದ್ದು 17 years 19 20 7 years ಆಯಿತಾ ಇವತ್ತವರೆಗೂ? 7 years ಆಯಿತು ನಾನು ಬುಕ್ ಮುಟ್ಟಿ. ನಾನು ಬುಕ್ಕೇ ಮುಟ್ಟಿರಲಿಲ್ಲ. ನಾನು ಬುಕ್ಕು ಬರೆಯೋದು ನನಗೆ ಆಗೋದೇ ಇಲ್ಲಪ್ಪ, ನಂಗೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಒಂದು ಇಂಜುರಿ ಆಗಿತ್ತು, ಏರ್ಲೈನ್ ಫ್ರ್ಯಾಕ್ಚರ್ ಆಗಿತ್ತು ಶಿನ್ ನಂದು. ಅವಾಗ ಮನೇಲೇ ಸಿಗಾಕೊಂಬಿಟ್ಟಿದ್ದೆ. ಅವಾಗ ನನಗೆ ಸ್ಪಾನ್ಸರ್ಸ್ಗಳಿರಲಿಲ್ಲ. ಆಮೇಲೆ ನಾನು ಪರ್ಸ್ನಲ್ ಟ್ರೈನಿಂಗ್ ಮಾಡಿದ ಕಾಸೆಲ್ಲ, ಅಂದರೆ ಪರ್ಸ್ನಲ್ ಟ್ರೈನಿಂಗು ಜಾಸ್ತಿ ಜನರು ಸಿಗ್ತಾ ಇರಲಿಲ್ಲ. ಇವಾಗ ಮೊಯ್ತಾಯ್ಗೆ ಅಂತ ಮಾಡಲೇಬೇಕು. ಹಿಂಗೆ ಮನೇಲಿ ಅಪ್ಪ ಅಮ್ಮನ್ನೇ ಕೇಳ್ಕೊಂಡು ಹೆಂಗೆ ಕೂತ್ಕೊಂಡ್ಬಿಡ್ಲಿ, ಆಮೇಲೆ ಕಾಸಿಗೋಸ್ಕರ ಅಟ್ಲೀಸ್ಟ್ ಏನೋ ಮಾಡಬೇಕು ಅಂತ. ಇಲ್ಲಿ ಇಂಡಿಯಾಲಿ ನಾನು 2023 ಒಂದು 9 months ನಾನು ಇಂಡಿಯಾಲೇ ಸಿಗಾಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಸ್ಪಾನ್ಸರ್ ಸಿಗ್ತಾ ಇರಲಿಲ್ಲ. ಆಮೇಲೆ ವೀಸಾ ಪ್ರಾಬ್ಲಮ್ ಇತ್ತು.
ವೀಸಾ ಪ್ರಾಬ್ಲಮ್ ಅಂದರೆ ಇವಾಗ ಇಂಡಿಯಾಯಿಂದ ಥೈಲ್ಯಾಂಡ್ಗೆ ಹೋದರೆ ನೀವು ಲಾಂಗ್ ಸ್ಟೇ ವೀಸಾ ಅಂದರೆ 59 days ಅಷ್ಟೇ ಟೂರಿಸ್ಟ್ ವೀಸಾ. ನೀವಲ್ಲಿ ಎಕ್ಸ್ಟೆಂಡ್ ಮಾಡ್ಸೋಕ್ಕಾಗಲ್ಲ. ಎಕ್ಸ್ಟೆಂಡ್ ಮಾಡಿದ್ರೆ ವಾಪಸ್ ಬಂದ್ಬಿಟ್ಟೆ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಹೋಗ್ಬೇಕು. ಅದು ಭಯಾನಕ ಎಕ್ಸ್ಪೆನ್ಸಿವ್. ಅದಕ್ಕೆ ನನ್ನ ಹತ್ರ ಅಮೌಂಟು ಇರಲಿಲ್ಲ. ಪಾಪ ಅಪ್ಪ ಅಮ್ಮನೂ ಎಷ್ಟೆಲ್ಲ ಮಾಡಿದ್ರು, ಇಲ್ಲ ಈ ಸತಿ ಆಗಲ್ಲ ಕೊಡೋ ಕಷ್ಟ ಇದೆ ಅಂತ ಹೇಳಿ ನಾವು ಬಿಟ್ಬಿಟ್ಟಿದ್ವಿ. ನಾನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದೆ. ಆ ಟೈಮಲ್ಲಿ ನನಗೆ ಸಖತ್ತು ಹಿಂಸೆ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ನನ್ನ ರೇಜು ಫುಲ್ಲು ಓವರ್ ಇದಾಗೋಯ್ತು. ಮನೆಯಲ್ಲೆಲ್ಲ ತುಂಬ ಜಗಳ ಆಡೋಕ್ಕೆ ಸ್ಟಾರ್ಟ್ ಆಗೋಯ್ತು. ವೆರಿ ಸಿಲ್ಲಿ ರೀಸನ್. ಅದೇ ಇವಾಗ ಹೇಳ್ತಾರಲ್ಲ, ಲೈಕ್ ಯುವರ್ ಲಸ್ಟ್ ಫಾರ್ ಪ್ರೈಡ್ ಆ್ಯಂಡ್ ಪವರ್ ವಿಲ್ ಟೇಕ್ ಓವರ್ ಯುವರ್ ಹೆಡ್ ಅಂತ. ಇಲ್ಲ ನಾನು ಮಾಡಲೇಬೇಕು, ನಾವು ಫೈಟ್ ಮಾಡಬೇಕು ಅಂದ್ಬಿಟ್ಟು ಇರೋದೆಲ್ಲ ಪಕ್ಕದಲ್ಲಿರೋದೆಲ್ಲ ಮರ್ತೋಗಿ ಬರೀ ಫೈಟ್ ಮಾಡಬೇಕು ಅಂತ ಕೂತ್ಕೊಬಿಟ್ಟಿದ್ದೆ ನಾನು. ಆ ಕ್ಲಾಸ್ ಬೇಡ, ಇದು ಮಾಡಿ, ನಾನು ಅದೇನು ಮಾಡಲ್ಲ, ಫೈಟ್ ಮಾಡಬೇಕಷ್ಟೆ, ನಂಗೆ ಕಾಸು ಬೇಕು ಫೈಟ್ ಮಾಡೋಕ್ಕೆ. ಬಟ್ ಎಲ್ಲಿಂದ ಬರುತ್ತೆ ಅದು? ಎಲ್ಲಿ ಸುಮ್ಮನೆ ಉದ್ರಲ್ವಲ್ಲ, ನಾನೇ ಹೋಗ್ಬೇಕಲ್ಲ ಅದಕ್ಕೆ. ಸೊ ಅದು ಆ ಟೈಮಲ್ಲಿ ಕಷ್ಟ ಆದಾಗ ನನಗೆ ನಾನು ಫಸ್ಟ್ ತೊಗೊಂಡಿದ್ದ ಬುಕ್ಗೆ ಶ್ರೀಮದ್ ಭಾಗವತಂ ಆ ಬುಕ್ ತೊಗೊಂಡು ಅದನ್ನೇನು ಡೈಲಿ ಓದಲ್ಲ ಕೂತ್ಕೊಂಡು, ನಂಗೆ ಓದೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಬಟ್ ಪಾರ್ಟ್ಸ್ ಆಫ್ ಇಟ್ ಅದನ್ನು ಅರ್ಥ ಮಾಡಿಕೊಂಡು ಹೌ ಥಿಂಗ್ಸ್ ವರ್ಕ್, ಯಾವ ಥರ ಹೆಂಗೆ ವರ್ಕ್ ಆಗುತ್ತೆ, ಇವಾಗ ಇರೋ ಟ್ರೂತ್ಗಳು, ಇರೋ ಫ್ಯಾಕ್ಟ್ಸ್, ಇವಾಗ ಜನರು ಹೆಂಗಿರ್ತಾರೋ ಹಂಗೆ ಇರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ. ಇವಾಗ ಏನೇನು ನಡೀತಿದೆಯೋ ಇಲ್ಲಿ, ಈಗ ಗುಡ್ ಆಗಲಿ ವಾಟ್ ಎವರ್ ಬ್ಯಾಡ್ ಇವಾಗ ಪೊಲ್ಯೂಷನ್ನು ಅದಾಗ್ತದೆ, ಹಿಂಗಾಗ್ತದೆ, ಇದೆಲ್ಲ ಮುರಿದೋಗ್ತದೆ, ಸಪೋರ್ಟ್ ಸಿಗೋರಿಗೆ ಸಿಗ್ತಾಯಿಲ್ಲ, ಒಳ್ಳೆಯವ್ರಿಗೆ ಜಾಸ್ತಿ ಆಪರ್ಚುನಿಟಿ ಸಿಗಲ್ಲ, ಕೆಟ್ಟವ್ರಿಗೇ ಜಾಸ್ತಿ ಆಪರ್ಚುನಿಟಿ ಸಿಗತ್ತೆ. ಇದೆಲ್ಲ ಲಿವಿಂಗ್ ಫ್ಯಾಕ್ಟ್ಸು. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು, ಆ ಬುಕ್ ಓದಲೇಬೇಕು. ಅದು ಒಂದು ಸತಿ ಆ ಟ್ರೂತ್ ಗೊತ್ತಾಯಿತು ಅಂದರೆ ನಿಮಗೆ ಬೇರೆ ಥರನೇ ಪರ್ಸ್ಪೆಕ್ಟಿವ್ ಬಂದ್ಬಿಡುತ್ತೆ ವರ್ಲ್ಡಲ್ಲಿ. ಏನೇ ಪ್ರಾಬ್ಲಮ್ ಥರ ತೊಗೊಂಬಿಟ್ರೆ ನಾವು ಪ್ರಾಬ್ಲಮ್ ಆಗೋಗುತ್ತೆ. ಅದೇ ಒಂದು ಟೆಸ್ಟ್, ದೇವ್ರೆ ಒಂದು ಟೆಸ್ಟ್ ಕಳಿಸಿದೇನಪ್ಪ, ಇದನ್ನ ಹೆಂಗೆ ಇವಾಗ ಓವರ್ಕಮ್ ಮಾಡೋದು ಅನ್ನೋದೇ ಆ ಸ್ಟೇಟ್ ಆಫ್ ಮೈಂಡಿಗೆ ತಗೊಬರ್ತಾ ಇದ್ದೀನಿ ಇವಾಗ. ಸ್ಲೋ ಆಗಿ ಇಂಟಿಗ್ರೇಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ನೆಗೆಟಿವ್ ಥಾಟ್ ಪ್ರೊಸೆಸ್ಸಲ್ಲಿ ಹೋಗ್ಬಿಡ್ತೀವಿ. ಎಷ್ಟೋ ಪೇರೆಂಟ್ಸ್ ನೋಡ್ತಾ ಇರ್ಬೋದು ಇವತ್ತು ಪುಟಾಣಿ ಮಕ್ಕಳಿಗೆ ಮೋಥಾಯ್ ಇಂಡಿಯಾದಲ್ಲಿ ಸೇರಿಸ್ಕೊಳ್ಳೋಕ್ಕೆ ಅಥವಾ MMA ಇವೆಲ್ಲ ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು, ಯಾರ ಥರದವರು ಇದನ್ನು ಆಯ್ಕೆ ಮಾಡ್ಕೋಬೇಕು? ನಿಜ ಹೇಳಬೇಕು ಅಂದರೆ ಕರೆಕ್ಟಾಗಿರೋ ಇನ್ಸ್ಟಿಟ್ಯೂಟು ಇರಬೇಕು. ಕರೆಕ್ಟಾಗಿರೋ ಇನ್ಸ್ಟಿಟ್ಯೂಟ್ಗಳು ಬರ್ತಾ ಇದೆ, ಟೈಮ್ ತೊಗೊಳತ್ತೀನಿ ಟೆಕ್ನಿಕಲ್ ಆಸ್ಪೆಕ್ಟ್. ಇದರಲ್ಲಿ ತುಂಬ ಆ್ಯಥ್ಲೀಟ್ಸ್ಗಳು ಬರ್ತಾ ಇದ್ದಾರೆ. ಬಟ್ ಚಿಕ್ಕ ವಯಸ್ಸಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರೇ ಬಾಡಿ ಅಡ್ಜಸ್ಟ್ ಆಗೋದು. ಅದಕ್ಕೆ ಥೈಲ್ಯಾಂಡಲ್ಲೆಲ್ಲ 6 ವರ್ಷಕ್ಕೆ ಸ್ಟಾರ್ಟ್ ಮಾಡಿ ಅವ್ರು 22-23 ವರ್ಷದಲ್ಲೇ 300-400 ಫೈಟ್ ಆಡಿರ್ತಾರೆ. ಅಪ್ಪ, ಸೊ ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವಿಲ್ಲಿ. ಬಟ್ ಆ ಪ್ರಿಪರೇಷನ್ ಚಿಕ್ಕ ವಯಸ್ಸಿಂದನೇ ಆಯಿತು ಅಂದರೆ ಬರೀ ಮೊಯ್ತಾಗೆ ಅಂತಲ್ಲ, ಎನಿ ಫಿಸಿಕಲ್ ಫಿಟ್ನೆಸ್ ಅದು ಇಂಟಿಗ್ರೇಟ್ ಆಗೋಗ್ಬಿಡ್ಬೇಕು ಚಿಕ್ಕ ಮಕ್ಕಳಲ್ಲಿ. ಫಾರ್ ಎಕ್ಸಾಂಪಲ್, ನನಗೆ 18 ವರ್ಷ ಆಗೋವರೆಗೂ ನಂಗೆ ಪುಷಪ್ ಹೊಡೆಯೋಕ್ಕೆ ಬರ್ತಾ ಇರಲಿಲ್ಲ ಕರೆಕ್ಟಾಗಿ. ನಂಗೆ ಓಡೋಕ್ಕಾಗ್ತಾ ಇರಲಿಲ್ಲ 100 ಮೀಟ್ರ್, ಕ್ರ್ಯಾಂಪಾಗಿ ಕೂತ್ಕೊಬಿಡ್ತಿದ್ದೆ ನಾನು. ರನ್ನಿಂಗೆಲ್ಲ ಐ ವಾಸ್ ನಾಟ್ ಎ ಫಿಸಿಕಲಿ ಫಿಟ್ ಪರ್ಸನ್. ನಾನು ಚಬ್ಬಿ ಹುಡುಗ. ನಾನು ಬರೀ ಪ್ರಾಣಿ ನೋಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಅದು ತಿನ್ನೋದು ಮಾಡ್ಕೊಂಡಿದ್ದೆ ಅಷ್ಟೇ. ನಾನು ಫಿಸಿಕಲಾಗಿ ನಾನು ಏನು ಸ್ಟ್ರಾಂಗ್ ಇರಲಿಲ್ಲ ನಾನು. ಬಟ್ ಒನ್ಸ್ ದ ಗೇಮ್ ಸ್ಟಾರ್ಟೆಡ್ ಆಸ್ಕಿಂಗ್, ನನ್ನ ತಲೆ ಅಲ್ಲಿ ಯಾವಾಗ ಒಂದ್ಸತಿ ಗೇಮ್ಗೆ ಹೋಯ್ತೋ ಆ ಗೇಮ್ ಪ್ರಕಾರ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಅದೇ ತಗೋತಾ ಹೋಯ್ತೆ ಅಲ್ಲ ಡಿಸಿಪ್ಲಿನ್. ಈ ಮಧ್ಯ ಹೌಸ್ ಅದಿತಿ ಅಂದರೆ ನಿಮ್ಮ ಮನೆಯಲ್ಲಿ ಹೆಂಗಿದೆ ಅಂದರೆ ಒಬ್ಬೊಬ್ರು ಒಂದೊಂದು ಪ್ರೊಫೈಲು. ಅವರು ಅರುಣ್ ಅವರು ಅಂತೂ ಫುಲ್ ಸಾಗರನೇ ಅವರು, ಎಲ್ಲದಕ್ಕೂ ಸೈ. ಈ ಕಡೆ ಅದಿತಿ ಸಿಂಗಿಂಗ್ ಆ್ಯಂಡ್ ಆಲ್ಸೋ ಆ್ಯಕ್ಟಿಂಗ್. ಐ ಥಿಂಕ್ ನಾನು 2-3 ತಿಂಗಳ ಮುಂಚೆ ಲೇನಲ್ಲೆಲ್ಲೋ ನಾನು ಹೋದಾಗ ಅವಾಗ ಅಪ್ಪ ಹೇಳಿದರು, ಈವನ್ ಶಿ ವಾಸ್ ವಾಂಟಿಂಗ್ ಟು ಗೋ ದೇರ್ ಅದೇನೋ ಅಂತ. ಸೊ ಹೀಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಬ್ರಾಂಚಸ್ ಇರುತ್ತೆ ಒಂದು ಟ್ರೀದು. ಸೊ ನಿಮ್ಮ ಸಿಬ್ಲಿಂಗ್ ಹುಡ್ ಹೇಗಿದೆ? ಹೇಗೆ ವೆರಿ ನೈಸ್. ಇವಾಗ ಇನ್ನೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ವೈಸಲ್ಲಿ ಮತ್ತು ವೆನ್ ಅಡಲ್ಟ್ಹುಡ್ ರೀಚ್ ಆದಾಗ ಬೇರೆ ಥರನೇ ಒಂದು ಇಂಟ್ರ್ಯಾಕ್ಷನ್ ಇದೆ. ಚಿಕ್ಕ ವಯಸ್ಸಲ್ಲ ಬರೀ ಆಳಿಸ್ಕೊಂಡು ಮುಂಜಿ ಅನ್ಸ್ಕೊಂಡು ಅವಳಿಗೆ ಹಿಂಸೆ ಎಕ್ಕಿ ತಲೆ ಮೇಲೆಲ್ಲ ಓಡಾಡೋದು ಅದೇ ಆಗೋಗಿತ್ತು ಅರ್ಧಕ್ಕರ್ಧ. ಬಟ್ ಇವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವಾಗ. ನೀವು ದೊಡ್ಡವರಲ್ವಾ? ಎಸ್. ಸೊ ಏನು ಏಜ್ ಇದು ಡಿಫ್ರೆನ್ಸ್? 4 years. ಅವಳಿಗೆ 21, ಐ ಆಮ್ 26, 22 ಅನ್ಕೋತೀನಿ. ಎಸ್. ಅಮೇಝಿಂಗ್ ಸೂರ್ಯ. ಅಟ್ 26 ಇಷ್ಟು ಏನು ಶೈನ್ ಆಗಿದ್ದೀರಾ. ನಿಮ್ಮ ಆ್ಯಟಿಟ್ಯೂಡ್, ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಅಫ್ಕೋರ್ಸ್ ಅಪ್ಬ್ರಿಂಗಿಂಗ್, ಚಾಲೆಂಜಸನ್ನು ಓವರ್ಕಮ್ ಮಾಡ್ಕೊಂಡು ಅದನ್ನೇ ಹರ್ಡಲನ್ನೇ ಒಂದು ಸ್ಟ್ರೆಂಗ್ತ್ ಅಂತ ಕನ್ವರ್ಟ್ ಮಾಡ್ಕೊಳ್ಳೋ ನಿಮ್ಮ ಮನೋಭಾವ, ನಿಮ್ಮ ಚುರುಕುತನ ಸದಾ ನಿಮ್ಮನ್ನು ಹಿಂಗೆ ಕಾಯ್ತಾ ಇರಲಿ. ಆ್ಯಂಡ್ ಆ ಹಸಿವು ಏನಿದೆ ಆಡ್ತಾ ಇರಬೇಕು, ಗುಂಡಿಗೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಆಲ್ಸೋ ಬ್ಯಾಲೆನ್ಸಿಂಗ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಆಲ್ ಆಫ್ ದ್ಯಾಟ್. ಕೀಪ್ ದಿಸ್ ಗೋಯಿಂಗ್.
ಸೊ ದ್ಯಾಟ್ ವಾಸ್ ಸೂರ್ಯ ಸಾಗರ್ ಅವರ ಜರ್ನಿ ಸೋ ಫಾರ್. ತುಂಬ ವಿಚಾರಗಳು, ತುಂಬ ಓಪನ್ ಆಗಿ ಮಾತಾಡಿದ್ರು. ಅಂದರೆ ನನಗೆ ಅವ್ರ ಆ ಲೈಫನ್ನು ನೋಡಿರೋ ರೀತಿ, ಇವತ್ತು ರಿಫ್ಲೆಕ್ಟ್ ಮಾಡ್ಕೊಳ್ತಾ ಹಿಂದೆ ತಿರುಗಿ ನೋಡ್ತಾ ಅವರಲ್ಲಿರೋದೆಲ್ಲದನ್ನು ಹೆಂಗೆ ಅದನ್ನು ಕನ್ವರ್ಟ್ ಮಾಡಿಕೊಂಡ್ರು, ಫಸ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಇದು ನಂದಲ್ಲ ಅಂತ ಡಿಸೈಡ್ ಮಾಡೋದು, ಮತ್ತು ಮುಂದೆ ಹೆಜ್ಜೆ ಇಡೋದು, ಅದಿಟ್ಟ ಮೇಲೆ ಒಂದಕ್ಕೊಂದು ಕನೆಕ್ಟ್ ಆಗುತ್ತೋ ಬಿಡುತ್ತೋ, ಬಟ್ ಹೆಜ್ಜೆ ಇಡೋದನ್ನು ನಿಲ್ಲಿಸಬಾರ್ದು. ಈ ಥರ ಸಾಕಷ್ಟು ಅವ್ರ ಜರ್ನಿನಲ್ಲಿ ನೋಡೋಕ್ಕೆ ಸಿಗುತ್ತೆ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು Surya. ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಥ್ಯಾಂಕ್ ಯು.